ಶ್ರೀ ಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಬಗ್ಗೆ ತಿಳಿದುಕೊಳ್ಳೋಣ. ವಿಶೇಷವಾಗಿ ಈ ರಾಶಿ ಚಕ್ರದವರು ಮುಂದಿನ 72 ಗಂಟೆಗಳಲ್ಲಿ ಯಾವ ಪರಿಣಾಮಗಳನ್ನು ಎದುರಿಸುತ್ತಾರೆ ಎಂಬುದರ ಕುರಿತು ವಿವರವಾಗಿ ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯ ಪ್ರಾರಂಭವಾಗಲಿದೆ. ನಿಮ್ಮ ಹಣೆ ಬರಹವನ್ನು ಬದಲಾಯಿಸುವ ಅದೃಷ್ಟವು ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಆ 4 ದೊಡ್ಡ ಶುಭ ಸುದ್ದಿಗಳು ನಿಮ್ಮನ್ನು ಸಂತೋಷದ ಸಾಗರದಲ್ಲಿ ಮುಳುಗಿಸಲು ಸಿದ್ಧವಾಗಿವೆ. ಆ ಅದೃಷ್ಟಕ್ಕೆ ಕಾರಣ ನಿಮ್ಮ ಜೀವನದಲ್ಲಿ ಪ್ರವೇಶಿಸಿದ ಎಲ್ಲ ದುಃಖಗಳನ್ನು ತೆಗೆದುಹಾಕಿ ಸಂತೋಷದಿಂದ ತುಂಬಲಿರುವ ಮಹಿಳೆ. ಆಶ್ಚರ್ಯದ ಸಂಗತಿ ಏನೂ ಗೊತ್ತಾ? ಆ ಮಹಿಳೆ ನಿಮ್ಮ ಮನೆಗೆ ಆಗಾಗ ಬಂದು ಹೋಗುತ್ತಿರುತ್ತಾಳೆ. ಆದರೆ ನೀವು ಅವಳನ್ನು ಸರಿಯಾಗಿ ಗಮನಿಸಿಲ್ಲ. ಅವಳು ಯಾರೆಂದು ನೀವು ಕಂಡುಕೊಂಡ ದಿನ ನೀವು ಆಶ್ಚರ್ಯಚಕಿತರಾಗುವಿರಿ. ನೀವು ಧನ್ಯರೆಂದು ಭಾವಿಸುವಿರಿ. ಈ ವಿಶೇಷ ದೈವಿಕ ರಹಸ್ಯವನ್ನು ತಿಳಿದುಕೊಳ್ಳಲು ನೀವು ನಿಮ್ಮ ಸುತ್ತಲೂ ಯಾರೂ ಇಲ್ಲದಿರುವಾಗ ಈ ವಿಷಯಗಳನ್ನು ಒಂಟಿಯಾಗಿ ಶಾಂತ ಮನಸ್ಸಿನಿಂದ ಆಲಿಸಿ. ಏಕೆಂದರೆ ಈಗ ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಜೀವನದ ಹಾದಿಯಲ್ಲಿ ಯಾವ ಅದ್ಭುತ ತಿರುವುಗಳು ಸಂಭವಿಸಲಿವೆ ಎಂಬುದನ್ನು ವಿವರವಾಗಿ ಪರಿಶೀಲಿಸೋಣ. ಈ ದೈವಿಕ ಸಂದೇಶವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಿ ಮತ್ತು ನಿಮ್ಮ ಜೀವನದಲ್ಲಿ ಬರುವ ಸರ್ವೋಚ್ಚ ಶಕ್ತಿಯನ್ನು ಸ್ವಾಗತಿಸಲು ಸಿದ್ಧರಾಗಿರಿ. ಈಗ ಈ ವಿಡಿಯೋದ ಮೂಲಕ ಈ ಸಂಪೂರ್ಣ ಅಂಶಗಳನ್ನು ಸ್ಪಷ್ಟವಾಗಿ ವಿವರಿಸೋಣ. ಅದ್ಯಾಕೋ ಈ ವಿಡಿಯೋವನ್ನು ಎಲ್ಲಿಯೂ ಬಿಟ್ಟು ಬಿಡದೆ ಮತ್ತು ಏನನ್ನು ಕಳೆದುಕೊಳ್ಳದೆ ಕೊನೆಯವರೆಗೂ ನೋಡಲು ಪ್ರಯತ್ನಿಸಿ. ವಿಡಿಯೋಗೆ ಒಂದು ಸಣ್ಣ ಲೈಕ್ ನೀಡಿ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ನೀವು ಚಾನಲ್ಗೆ ಚಂದಾದಾರರಾಗಲು ಮೂಲಕ ನಮಗೆ ಬೆಂಬಲ ನೀಡುತ್ತೀರಿ ಮತ್ತು ನೀವು ಇದೇ ಕೈಗಳಿಂದ ಇದನ್ನು ಹೈಪ್ ಮಾಡಿದರೆ ನೀವು ಹಾಗೆ ಮಾಡುತ್ತೀರಿ ಎಂದು ನಾನು ಭಾವಿಸುತ್ತೇನೆ. ಈಗ ವಿಡಿಯೋಗೆ ಬರುವುದಾದರೆ, ಜ್ಯೋತಿಷ್ಯ ಸಾಗರದಲ್ಲಿ ಗ್ರಹಗಳ ಚಲನೆಗಳು ಮಾನವ ಜೀವನದ ಮೇಲೆ ಪರಿಣಾಮ ಬೀರುವ ಪ್ರಬಲ ಪ್ರವಾಹಗಳಂತೆ ಪ್ರತಿಯೊಂದು ಗ್ರಹವು ತನ್ನ ಚಲನೆಯ ಮೂಲಕ ಇತರ ಗ್ರಹಗಳೊಂದಿಗೆ ರೂಪಿಸುವ ಸಂಬಂಧಗಳ ಮೂಲಕ ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯ ಮೇಲೆ ತನ್ನದೇ ಆದ ಗುರುತು ಬಿಡುತ್ತದೆ. ಈ ಗ್ರಹ ಚಕ್ರದಲ್ಲಿ ಅವುಗಳ ಸ್ಥಾನಗಳು ಮತ್ತು ಚಲನೆಗಳ ಆಧಾರದ ಮೇಲೆ ನಮ್ಮ ಜೀವನದಲ್ಲಿ ನಿರಂತರ ಬದಲಾವಣೆಗಳು, ಯೋಗಗಳು ಮತ್ತು ಅಯೋಗಗಳು ಇರುತ್ತವೆ. ಕೆಲವೊಮ್ಮೆ ಗ್ರಹಗಳ ಪ್ರಭಾವವು ಸಕಾರಾತ್ಮಕವಾಗಿರಬಹುದು ಮತ್ತು ಕೆಲವೊಮ್ಮೆ ಅದು ನಕಾರಾತ್ಮಕವಾಗಿರಬಹುದು. ಆದರೆ ಈಗ ಈ ರಾಶಿ ಚಕ್ರ ಚಿಹ್ನೆಗೆ ವಿಶೇಷವಾಗಿ ಅತ್ಯಂತ ಶುಭ ಸಮಯ. ಮುಂದಿನ 72 ಗಂಟೆಗಳಲ್ಲಿ ಕೆಲವು ಅತ್ಯಂತ ಶಕ್ತಿಶಾಲಿ ಶುಭ ಗ್ರಹಗಳ ಸಂಯೋಗವು ಅಪರೂಪದ ಯೋಗವನ್ನು ಸೃಷ್ಟಿಸುತ್ತದೆ. ಈ ಯೋಗದ ಪರಿಣಾಮವು ನೀವು ಊಹಿಸಲು ಸಾಧ್ಯವಾಗದ ಅದ್ಭುತ ಮತ್ತು ದೈವಿಕ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ನಿಮ್ಮ ಜೀವನ ಹಾದಿಯನ್ನು ಸಂಪೂರ್ಣವಾಗಿ ಸಕಾರಾತ್ಮಕ ದಿಕ್ಕಿನಲ್ಲಿ ಬದಲಾಯಿಸುವ ಒಂದೇ ಒಂದು ಮಹಾನ್ ಘಟನೆ ಇದು. ಆ ಜೀವನದಲ್ಲಿ ಒಂದು ದೊಡ್ಡ ಶುಭ ಘಟನೆ ಸಂಭವಿಸಲಿರುವಾಗ ಸರ್ವವ್ಯಾಪಿಯಾದ ದೇವರು ನಮಗೆ ಹಲವು ರೂಪಗಳಲ್ಲಿ ಮತ್ತು ಹಲವು ವಿಧಗಳಲ್ಲಿ ಸಂಕೇತಗಳನ್ನು ಕಳುಹಿಸುತ್ತಲೇ ಇರುತ್ತಾನೆ. ಹಕ್ಕಿಗಳ ಚಿಲಿಪಿಲಿಯಲ್ಲಿ, ಮಕ್ಕಳ ನಗುವಿನಲ್ಲಿ, ಗಾಳಿಯ ಸ್ಪರ್ಶದಲ್ಲಿ ಈ ದೈವಿಕ ಚಿಹ್ನೆಗಳು ಎಲ್ಲೆಡೆ ಅಡಗಿವೆ. ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ದೈವಿಕ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ನಿಮ್ಮ ಜೀವನದಲ್ಲಿ ಬರಲಿರುವ ಮಹಾನ್ ಯೋಗವನ್ನು ಸ್ವಾಗತಿಸುವ ಸಮಯ ಈಗ. ದೇವರ ಸಂಪೂರ್ಣ ಅನುಗ್ರಹವು ಈ ಜನರ ಮೇಲೆ ಯಾವಾಗಲೂ ಪ್ರಕಾಶಿಸುತ್ತದೆ. ಅದಕ್ಕಾಗಿಯೇ ನೀವು ಸ್ವಾಭಾವಿಕವಾಗಿ ಬುದ್ಧಿವಂತರು, ಕ್ರಿಯಾಶೀಲರು ಮತ್ತು ಅತ್ಯುತ್ತಮ ಸಂಭಾಷಣಾ ಕೌಶಲ್ಯವನ್ನು ಹೊಂದಿದ್ದೀರಿ. ನೀವು ನಿಮ್ಮ ಮಾತುಗಳಿಂದ ಯಾರನ್ನಾದರೂ ಮೆಚ್ಚಿಸಬಹುದು. ನಿಮ್ಮ ಬುದ್ಧಿವಂತಿಕೆಯಿಂದ ಯಾವುದೇ ಸಮಸ್ಯೆಗಳನ್ನು ಪರಿಹರಿಸಬಹುದು. ಇದು ದೇವರಿಂದ ಬಂದ ಒಂದು ದೊಡ್ಡ ಕೊಡುಗೆ. ಮುಂಬರುವ ದಿನಗಳಲ್ಲಿ ಈ ಶಕ್ತಿ ಹೆಚ್ಚು ಪ್ರಚಲಿತವಾಗಲಿದೆ. ಇದರೊಂದಿಗೆ ನೀವು ಇತರ ಶುಭ ಗ್ರಹಗಳ ಅನುಗ್ರಹವನ್ನು ಸಹ ಪಡೆಯುತ್ತೀರಿ. ನಿಮ್ಮ ಕಾಲ ಮೇಲೆ ನಿಂತು ಆರ್ಥಿಕವಾಗಿ, ವಿಶೇಷವಾಗಿ ಹಣದ ವಿಷಯದಲ್ಲಿ
ನೆಲೆಗೊಳ್ಳಲು ಇದಕ್ಕಿಂತ ಉತ್ತಮ ಸಮಯ ಇನ್ನೊಂದಿಲ್ಲ. ನೀವು ಹಿಂದೆ ಎದುರಿಸಿದ ಎಲ್ಲ ಆರ್ಥಿಕ ತೊಂದರೆಗಳು, ನೀವು ಅನುಭವಿಸಿದ ಸಾಲಗಳು, ನೀವು ಎದುರಿಸಿದ ನಷ್ಟಗಳು ಈಗ ಅಳಿಸಿ ಹೋಗಲಿವೆ. ನೀವು ಹಿಂದೆ ಅನುಭವಿಸಿದ ಪ್ರತಿಯೊಂದು ಕಷ್ಟ ಮತ್ತು ಪ್ರತಿಯೊಂದು ಅವಮಾನಕ್ಕೂ ಈಗ ಉತ್ತರ ಸಿಗುತ್ತದೆ. ನಿಮ್ಮ ಆರ್ಥಿಕ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸುತ್ತದೆ ಮತ್ತು ಸ್ಥಿರ ಮತ್ತು ಸುರಕ್ಷಿತ ಭವಿಷ್ಯಕ್ಕೆ ಅಡಿಪಾಯ ಹಾಕಲಾಗುತ್ತದೆ. ನೀವು ಪ್ರಾರಂಭಿಸುವ ಪ್ರತಿಯೊಂದು ಕೆಲಸ ಮತ್ತು ನೀವು ಕೈಗೊಳ್ಳುವ ಪ್ರತಿಯೊಂದು ಯೋಜನೆಯು ನಿಮ್ಮ ಶ್ರಮಕ್ಕೆ ಯೋಗ್ಯವಾದ ಫಲಿತಾಂಶಗಳನ್ನು ನೀಡುತ್ತದೆ. ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ಇದು ಒಂದು ಅದೃಷ್ಟ. ನಿಮ್ಮಲ್ಲಿ ಲೆಕ್ಕವಿಲ್ಲದಷ್ಟು ಉತ್ತಮ ಗುಣಗಳಿವೆ. ಅವು ನಿಮ್ಮನ್ನು ಇತರರಿಂದ ಎದ್ದು ಕಾಣುವಂತೆ ಮಾಡುತ್ತವೆ. ನಿಮ್ಮ ನೋಟದಲ್ಲಿ ತುಂಬ ಸುಂದರವಾಗಿರುವುದಲ್ಲದೆ ಸುಂದರವಾದ ಮನಸ್ಸನ್ನು ಸಹ ಹೊಂದಿದ್ದೀರಿ. ನಿಮ್ಮ ಮನಸ್ಸು ಶುದ್ಧ ಮತ್ತು ಕಳಂಕರಹಿತವಾಗಿದೆ. ಅದಕ್ಕಾಗಿಯೇ ನೀವು ಎಲ್ಲರೊಂದಿಗೂ ಪ್ರೀತಿಯಿಂದ ಮಾತನಾಡುತ್ತೀರಿ. ನಿಮ್ಮ ಮಾತುಗಳು ಜೇನುತುಪ್ಪದಂತಿವೆ. ನೀವು ಸುಳ್ಳು ಹೇಳುವುದು ಅಥವಾ ನಟಿಸುವುದು ಇಷ್ಟವಿಲ್ಲ. ಅದು ನಿಮ್ಮ ಸ್ವಭಾವವಲ್ಲ. ನೀವು ನಿಮ್ಮ ಮುಖಕ್ಕೆ ನೇರವಾಗಿ ಮಾತನಾಡುತ್ತೀರಿ. ನೀವು ನಿಮ್ಮ ಅಭಿಪ್ರಾಯಗಳನ್ನು ನಿರ್ಭಯವಾಗಿ ವ್ಯಕ್ತಪಡಿಸುತ್ತೀರಿ. ಕೆಲವರು ಈ ಸ್ವಭಾವವನ್ನು ಇಷ್ಟಪಡದಿರಬಹುದು. ಇದರಿಂದಾಗಿ ನಿಮಗೆ ಅರಿವಿಲ್ಲದೆ ನಿಮ್ಮ ಶತ್ರುಗಳನ್ನು ಹೆಚ್ಚಿಸಬಹುದು. ಆದರೆ ನೀವು ಯಾವಾಗಲೂ ಸತ್ಯದ ಪರವಾಗಿ ನಿಲ್ಲುತ್ತೀರಿ. ನೀವು ನಿಮ್ಮ ಹೃದಯದಿಂದ ಯಾರಿಗೂ ಎಂದಿಗೂ ಹಾನಿ ಮಾಡುವುದಿಲ್ಲ. ಯಾರಾದರೂ ಮೋಸಗೊಳಿಸುವ ದುಷ್ಟ ಉದ್ದೇಶವನ್ನು ನೀವು ಹೊಂದಿಲ್ಲ. ಆದರೆ ವಿಧಿಯ ತಿರುವು ಎಂದರೆ ನೀವು ನಿಮ್ಮ ಜೀವನವೆಂದು ಪರಿಗಣಿಸುವ ಜನರು ನಿಮ್ಮ ಹೃದಯದಲ್ಲಿ ಹಿಡಿದಿರುತ್ತಾರೆ. ಅವರು ನಿಮ್ಮನ್ನು ಬೆನ್ನಿಗೆ ಎಳೆಯುತ್ತಾರೆ. ಈ ಅನುಭವಗಳು ನಿಮ್ಮನ್ನು ತೀವ್ರವಾಗಿ ನೋಯಿಸಿದರೂ ನೀವು ನಿಮ್ಮ ಒಳ್ಳೆಯತನವನ್ನು ಎಂದಿಗೂ ಬಿಟ್ಟುಕೊಡುವುದಿಲ್ಲ. ಈ ರಾಶಿಚಕ್ರ ಚಿಹ್ನೆಯ ಜನರು ಬಹಳ ಸೂಕ್ಷ್ಮ ಹೃದಯವನ್ನು ಹೊಂದಿರುತ್ತಾರೆ. ಅವರು ಇತರರ ಕಷ್ಟಗಳನ್ನು ನೋಡಲು ಸಹಿಸುವುದಿಲ್ಲ ಮತ್ತು ತಕ್ಷಣವೇ ಭಾವನಾತ್ಮಕರಾಗುತ್ತಾರೆ. ಅವರ ಕಷ್ಟಗಳಲ್ಲಿ ಅವರು ಭಾಗವಹಿಸಲು ಮತ್ತು ಅವರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಲು ಉತ್ಸುಕರಾಗಿರುತ್ತಾರೆ. ನೀವು ದ್ವಂದ್ವ ಸ್ವಭಾವವನ್ನು ಹೊಂದಿದ್ದೀರಿ ಎಂದು ಹೇಳಲಾಗುತ್ತದೆ, ಆದರೆ ಅದು ಇತರರಿಗೆ ಹಾನಿಕಾರಕವಲ್ಲ. ಇದು ನಿಮ್ಮ ಬಹುಮುಖ ಪ್ರತಿಭೆಗೆ ಸಾಕ್ಷಿಯಾಗಿದೆ. ನೀವು ಒಂದೇ ಸಮಯದಲ್ಲಿ ಎರಡು ವಿಭಿನ್ನ ವಿಷಯಗಳ ಬಗ್ಗೆ ಯೋಚಿಸುವುದು ಸಾಮರ್ಥ್ಯ ಮತ್ತು ಎರಡು ಕೆಲಸಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವ ಕೌಶಲ್ಯವನ್ನು ಹೊಂದಿದ್ದೀರಿ. ಇದು ನಿಮ್ಮನ್ನು ಇತರರಿಗಿಂತ ಒಂದು ಹೆಜ್ಜೆ ಮುಂದಿಡುತ್ತದೆ. ಅಲ್ಲಿರುವ ಈ ಗುಣದಿಂದಾಗಿ ನೀವು ಯಾವುದೇ ಕ್ಷೇತ್ರದಲ್ಲಿ ಸುಲಭವಾಗಿ ಶ್ರೇಷ್ಠರಾಗಬಹುದು. ನೀವು ಪರಿಸ್ಥಿತಿಗೆ ಹೊಂದಿಕೊಳ್ಳಬಹುದು, ಆದರೆ ನೀವು ಕಷ್ಟದಲ್ಲಿದ್ದಾಗ ಯಾರೂ ನಿಮಗೆ ಸಹಾಯ ಮಾಡಲು ಮುಂದೆ ಬರುವುದಿಲ್ಲ. ಕನಿಷ್ಠ ಸಾಂತ್ವನ ಹೇಳಲು ಸಹ ಬರುವುದಿಲ್ಲ. ನಿಮ್ಮ ಬಳಿಗೆ ಮಾತನಾಡಲು ಸಹ ಬರುವುದಿಲ್ಲ. ಇಲ್ಲಿಯವರೆಗೆ ನೀವು ಅನೇಕ ಕಷ್ಟಗಳು, ನೋವುಗಳು ಮತ್ತು ಅವಮಾನಗಳನ್ನು ಒಬ್ಬಂಟಿಯಾಗಿ ಸಹಿಸಿಕೊಂಡಿದ್ದೀರಿ. ನೀವು ಜೀವನದಲ್ಲಿ ಅನೇಕ ಅಮೂಲ್ಯ ವಸ್ತುಗಳನ್ನು ಕಳೆದುಕೊಂಡಿದ್ದೀರಿ, ಆದರೆ ಇನ್ನು ಮುಂದೆ ನಿಮಗೆ ಹಾಗಾಗುವುದಿಲ್ಲ. ನೀವು ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳು ಮತ್ತು ಅವಮಾನಗಳಿಗೆ ಪೂರ್ಣ ವಿರಾಮ ಹಾಕಲಿದ್ದೀರಿ. ಆದರೆ ನಿಮ್ಮಲ್ಲಿರುವ ಒಂದೇ ಒಂದು ದೌರ್ಬಲ್ಯವೆಂದರೆ ನೀವು ಇತರರನ್ನು ಸುಲಭವಾಗಿ ನಂಬುವುದು. ಕೆಲವು ಜನರ ಸುಳ್ಳುಗಳನ್ನು ನಂಬುವುದು ಮತ್ತು ಅವರನ್ನು ಕುರುಡರಾಗಿ ನಂಬುವುದು. ನೀವು ಹಿಂದೆ ಹಲವು ಬಾರಿ ಮೋಸ ಹೋಗಿದ್ದೀರಿ. ನೀವು ಅನೇಕ ಕಷ್ಟಗಳು ಮತ್ತು ನಷ್ಟಗಳನ್ನು ಎದುರಿಸಿದ್ದೀರಿ. ಆದ್ದರಿಂದ ಈ ಶುಭ ಸಮಯದಲ್ಲಿ ನೆನಪಿಡಬೇಕಾದ ಪ್ರಮುಖ ವಿಷಯವೆಂದರೆ ನೀವು ಯಾರ ಮಾತುಗಳನ್ನು ಕುರುಡರಾಗಿ ನಂಬಬಾರದು. ನಿಮಗೆ ಸರಿ ಅನಿಸಿದ್ದನ್ನು ಮಾಡಿ ಮತ್ತು ನಿಮ್ಮ ಹೃದಯ ಹೇಳುವುದನ್ನು ಮಾಡಿ, ಏಕೆಂದರೆ ನಿಮ್ಮ ಆಂತರಿಕ ಸ್ವಭಾವ ಮತ್ತು ಆತ್ಮಸಾಕ್ಷಿಯು ನಿಮ್ಮನ್ನು ಎಂದಿಗೂ ಮೋಸಗೊಳಿಸುವುದಿಲ್ಲ. ಅದು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ. ನೀವು ಏನನ್ನಾದರೂ ಮಾಡಲು ನಿರ್ಧರಿಸಿದರೆ ಅದು ಪೂರ್ಣಗೊಳ್ಳುವವರೆಗೂ ನೀವು ಅದನ್ನು ಬಿಡುವುದಿಲ್ಲ. ನಿಮ್ಮಲ್ಲಿ ತುಂಬ ಪರಿಶ್ರಮ ಮತ್ತು ಉಪಕ್ರಮವಿದೆ. ಹಲವು ಬಾರಿ ನಿಮ್ಮ ಶಕ್ತಿ ಏನು ಅಥವಾ
ನಿಮ್ಮ ಸಾಮರ್ಥ್ಯಗಳು ಏನೆಂದು ನಿಮಗೆ ತಿಳಿದಿರುವುದಿಲ್ಲ. ಆದ್ದರಿಂದ ನಿಮ್ಮನ್ನು ಎಂದಿಗೂ ಅಂದಾಜು ಕಡಿಮೆ ಮಾಡಬೇಡಿ. ನಿಮ್ಮೊಳಗೆ ಅಂತಹ ಶಕ್ತಿ ಅಡಗಿದೆ. ಇದನ್ನು ಗುರುತಿಸಿ. ಮುಂದಿನ 72 ಗಂಟೆಗಳಲ್ಲಿ ಒಬ್ಬ ಮಹಿಳೆ ನಿಮಗೆ ಅಂತ್ಯವಿಲ್ಲದ ಅದೃಷ್ಟ ಮತ್ತು ಸಂಪತ್ತನ್ನು ತರುತ್ತಾಳೆ. ಅವಳ ಒಳಗೊಳ್ಳುವಿಕೆಯಿಂದ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುತ್ತವೆ. ನಿಮ್ಮ ಮನೆಯಲ್ಲಿ ಹಣದ ಹರಿವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಸಮಯವು ನಿಮ್ಮ ಪರವಾಗಿ ತಿರುಗುತ್ತದೆ ಮತ್ತು ನೀವು ಎಂದಿಗೂ ನಿರೀಕ್ಷಿಸದ ಅದ್ಭುತ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸುತ್ತವೆ. ನಿಮ್ಮ ಭವಿಷ್ಯವು ಬಂಗಾರವಾಗುತ್ತದೆ ಮತ್ತು ಆ ಮಹಿಳೆ ಯಾರೆಂದು ನಿಮಗೆ ತಿಳಿದರೆ ನೀವು ನಿಜವಾಗಿಯೂ ಆಶ್ಚರ್ಯಚಕಿತರಾಗುವಿರಿ. ಅದು ಬೇರೆ ಯಾರೂ ಅಲ್ಲ, ಅವರು ಬೇರೆ ಯಾರೂ ಅಲ್ಲ, ಜಗನ್ಮಾತಾ ಶ್ರೀ ಮಹಾಲಕ್ಷ್ಮೀ ದೇವಿ. ನೀವು ಮಾಡಿದ ಕಠಿಣ ಪರಿಶ್ರಮ, ನಿಮ್ಮ ಒಳ್ಳೆಯ ಮನಸ್ಸು ಮತ್ತು ನಿಮ್ಮ ಸದ್ಗುಣಕ್ಕೆ ಈಗ ಅದಕ್ಕೆ ತಕ್ಕಂತೆ ಪ್ರತಿಫಲ ಸಿಗುತ್ತದೆ. ಸಿದ್ಧರಾಗಿರಿ ಮತ್ತು ಸಿದ್ಧರಾಗಿರಿ. ಅದೃಷ್ಟವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಮತ್ತು ನಿಮ್ಮ ಎಲ್ಲ ಯೋಜಿತ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ. ನಿಮ್ಮ ಮನೆಯಲ್ಲಿ 8 ಶಕ್ತಿಗಳು ಹರಡಿರುತ್ತವೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಮತ್ತು ಹಣವು ನಿಮಗೆ ಹಲವು ರೂಪಗಳಲ್ಲಿ ಬರುತ್ತದೆ. ವೆಚ್ಚಗಳು ಕಡಿಮೆಯಾಗುತ್ತವೆ ಮತ್ತು ಉಳಿತಾಯ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸ್ವಾಗತಿಸುತ್ತಾರೆ. ಅವರ ಕಷ್ಟಗಳು ನನಸಾಗುತ್ತವೆ. ವಿದ್ಯಾರ್ಥಿಗಳು ತಮ್ಮ ಗುರಿಗಳನ್ನು ಸಾಧಿಸುತ್ತಾರೆ. ಅವರ ಕನಸುಗಳು ನನಸಾಗುತ್ತವೆ. ಅವರು ತಮ್ಮ ಅಧ್ಯಯನದಲ್ಲಿ ಅತ್ಯುತ್ತಮ ಪ್ರತಿಭೆಯನ್ನು ತೋರಿಸುತ್ತಾರೆ ಮತ್ತು ಉನ್ನತ ಮಟ್ಟವನ್ನು ತಲುಪುತ್ತಾರೆ. ಶಿಕ್ಷಕರು ಮತ್ತು ಶಿಕ್ಷಕರಿಗೆ ಒಳ್ಳೆಯ ಹೆಸರು ಬರುತ್ತದೆ. ಉದ್ಯಮಿಗಳು ಇಲ್ಲಿಯವರೆಗೆ ಎದುರಿಸಿದ ಎಲ್ಲ ಕಷ್ಟಗಳು, ನಷ್ಟಗಳು ಮತ್ತು ತೊಂದರೆಗಳಿಂದ ಮುಕ್ತರಾಗುತ್ತಾರೆ. ವ್ಯವಹಾರದಲ್ಲಿ ಅನಿರೀಕ್ಷಿತ ಲಾಭಗಳನ್ನು ನೀವು ನೋಡುತ್ತೀರಿ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲಾಗುತ್ತದೆ. ನಿಮ್ಮ ವ್ಯವಹಾರವು ವಿಸ್ತರಿಸುತ್ತದೆ. ನಿಮ್ಮ ಕುಟುಂಬದ ಪ್ರತಿಯೊಬ್ಬರೂ ಸಂತೋಷ, ಆರೋಗ್ಯ ಮತ್ತು ಸಂತೋಷದಿಂದ ಇರುತ್ತಾರೆ. ಕೌಟುಂಬಿಕ ಸಮಸ್ಯೆಗಳ ನಡುವೆ ಪ್ರೀತಿ ಮತ್ತು ವಾತ್ಸಲ್ಯ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಹಬ್ಬದ ವಾತಾವರಣವು ಮೇಲುಗೈ ಸಾಧಿಸುತ್ತದೆ. ಉದ್ಯೋಗಿಗಳಿಗೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿ ಸಿಗುತ್ತದೆ ಮತ್ತು ಅವರ ಸಂಬಳ ಹೆಚ್ಚಾಗುತ್ತದೆ. ನೀವು ಕಾಯುತ್ತಿದ್ದ ಬಡ್ತಿಗಳನ್ನು ಪಡೆಯುವ ಅವಕಾಶವೂ ಇದೆ. ಕಾಯುತ್ತಿದ್ದ ಬಡ್ತಿಗಳು ಸಹ ನಿಮಗೆ ಸಿಗುವ ಸಾಧ್ಯತೆ ಇದೆ. ನಿರುದ್ಯೋಗಿ ಯುವಕರು ಶೀಘ್ರದಲ್ಲೇ ಉತ್ತಮ ಮತ್ತು ಸ್ಥಿರವಾದ ಕೆಲಸವನ್ನು ಕಂಡುಕೊಳ್ಳುತ್ತಾರೆ, ಏಕೆಂದರೆ ಅವರ ಉದ್ಯೋಗದ ಪ್ರಯತ್ನಗಳು ಫಲ ನೀಡುತ್ತವೆ. ನಿಮ್ಮ ಕಠಿಣ ಪರಿಶ್ರಮವನ್ನು ಗುರುತಿಸಲಾಗುತ್ತದೆ. ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಕುಡಿಯಲು ಅಥವಾ ಆಹಾರ ಮತ್ತು ನೀರನ್ನು ಒದಗಿಸಿ. ಹೀಗೆ ಮಾಡುವುದರಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳ ಋಣಾತ್ಮಕ ಪರಿಣಾಮಗಳು ದೂರವಾಗುತ್ತವೆ. ಅಲ್ಲದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮನೆಯಲ್ಲಿ ಧೂಪವನ್ನು ಸುಡಬೇಕು. ದುರ್ಗಾದೇವಿಯನ್ನು ಪೂಜಿಸಿದ ನಂತರ ಲಕ್ಷ್ಮಿ ಅಷ್ಟೋತ್ತರ, ಲಕ್ಷ್ಮೀ ಸಹಸ್ರನಾಮ ಅಥವಾ ಲಲಿತ ಸಹಸ್ರನಾಮವನ್ನು ಪಠಿಸಲು ಪ್ರಯತ್ನಿಸಿ. ಪಠಿಸಲು ಸಾಧ್ಯವಾಗದವರು ಕನಿಷ್ಠ ಪಕ್ಷ ಅದನ್ನು ಕೇಳಲು ಪ್ರಯತ್ನಿಸಿ. ಭಕ್ತಿ ಮತ್ತು ಗಮನದಿಂದ ಕೇಳುವುದರಿಂದ ಓದಿದಷ್ಟೇ ಪ್ರತಿಫಲ ಸಿಗುತ್ತದೆ. ನಾವು ಯಾವುದೇ ಪೂಜೆ ಅಥವಾ ಪರಿಹಾರ ಮಾಡಿದರೂ ಭಕ್ತಿ ಮತ್ತು ಗಮನ ಬಹಳ ಮುಖ್ಯ. ಆದ್ದರಿಂದ ಮುಂದಿನ 72 ಗಂಟೆಗಳಲ್ಲಿ ಮಿಥುನ ರಾಶಿಯವರು ಮಹಿಳೆಯಿಂದ ಯಾವ ರೀತಿಯ ಶುಭ ಫಲಿತಾಂಶಗಳನ್ನು ಪಡೆಯಲಿದ್ದಾರೆ ಎಂಬುದನ್ನು ನೀವು ನೋಡಿದ್ದೀರಿ. ಜೊತೆಗೆ ಅವರು ಯಾವ ದೇವತೆಯನ್ನು ಪೂಜಿಸಬೇಕು ಎಂಬುದರ ಸಂಪೂರ್ಣ ವಿವರಗಳನ್ನು ಈ ಲೇಖನದಲ್ಲಿ ನೀಡಲಾಗಿದೆ. ವಿಡಿಯೋದಲ್ಲಿ ನಾನು ವಿವರವಾಗಿ ತಿಳಿದುಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ಮಿಥುನ ರಾಶಿಯವರಾಗಿದ್ದರೆ ಅವರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನೀವು ಇನ್ನೂ ನಮ್ಮ ಚಾನಲ್ಗೆ ಚಂದಾದಾರರಾಗದಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ಮತ್ತು ಎಲ್ಲವನ್ನು ಆಯ್ಕೆ ಮಾಡಿ. ಇದರಿಂದ ನಾವು ಇಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಮೊದಲು ಅಧಿಸೂಚನೆ ಬರುತ್ತದೆ. ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಮಾತ್ರೇ ನಮಃ.